ಕೂರ್ಮಾವತಾರ. ಕೂರ್ಮ ಎಂದರೆ ಆಮೆ. ಮೊದಲ ಭಾಗದಲ್ಲಿ ನೀವು ವಿಷ್ಣುವಿನ ಮೊದಲ ಅವತಾರ ಮತ್ಸ್ಯ ಕಥೆಯನ್ನು ಕೇಳಿದ್ದೀರಿ. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮತ್ಸ್ಯ ಅವತಾರದ ಕಥೆಯ ಲಿಂಕನ್ನು ಹಾಕಿರುತ್ತೇನೆ. ನೀವು ಅದನ್ನು ಕೇಳಬಹುದು. ಕೂರ್ಮಾವತಾರ ಇದು ವಿಷ್ಣುವಿನ ಎರಡನೇ ಅವತಾರವಾಗಿದೆ. ಇವತ್ತು ಕೂರ್ಮಾವತಾರದ ಬಗ್ಗೆ ತಿಳಿದುಕೊಳ್ಳೋಣ. ಇದು ಭಗವಾನ್ ವಿಷ್ಣುವಿನ ಎರಡನೇ ಅವತಾರದ ಕತೆ. ಒಂದು ಸಲ ದೇವತೆಗಳ ರಾಜ ಇಂದ್ರನು ತನ್ನ ಆನೆಯ ಮೇಲೆ ಹೋಗುತ್ತಿದ್ದಾಗ ದುರ್ವಾಸ ಋಷಿಗಳು ದೈವಿಕ ಮಾಲೆಯನ್ನು ಇಂದ್ರನಿಗೆ ಉಡುಗೊರೆಯಾಗಿ ಕೊಡುತ್ತಾರೆ. ಆದರೆ ಇಂದ್ರನು ಆ ಮಾಲೆಯನ್ನು ತನ್ನ ವಾಹನವಾದ ಐರಾವತ ಆನೆಗೆ ಕೊಡುತ್ತಾನೆ. ಆಗ ಆ ಆನೆ ಮಾಲೆಯನ್ನು ನೆಲಕ್ಕೆ ಹಾಕಿ ತುಳಿಯುತ್ತದೆ. ಇದರಿಂದ ಕುಪಿತಗೊಂಡ ದುರ್ವಾಸ ಋಷಿಗಳು ಎಲ್ಲ ಸಂಪತ್ತು ಅಥವಾ ಶ್ರೀಯಿಂದ ವಂಚಿತರಾಗುವಂತೆ ಶಪಿಸುತ್ತಾರೆ. ಆಗ ದೇವತೆಗಳು ತಮ್ಮ ಎಲ್ಲ ಸಂಪತ್ತನ್ನು ಮತ್ತು ಶಕ್ತಿಯನ್ನು ಕಳೆದುಕೊಳ್ಳುತ್ತಾರೆ. ಆಗ ಭಗವಾನ್ ವಿಷ್ಣುವಿನ ಸಲಹೆಯಂತೆ ದೇವತೆಗಳು ಸಮುದ್ರ ಮಂಥನ ಮಾಡಲು ತಯಾರಾಗುತ್ತಾರೆ. ಆದರೆ ಅದು ಕೇವಲ ದೇವತೆಗಳಿಂದ ಸಾಧ್ಯವಿಲ್ಲ. ಅದಕ್ಕೆ ರಾಕ್ಷಸರ ಸಹಾಯವನ್ನು ತೆಗೆದುಕೊಂಡು ಸಮುದ್ರ ಮಂಥನ ಮಾಡಲು ತಯಾರಾಗುತ್ತಾರೆ. ಮಂದಾರ ಪರ್ವತವನ್ನು ಇಟ್ಟು ವಾಸುಕಿನಾಗನನ್ನು ಹಗ್ಗವನ್ನಾಗಿ ಮಾಡಿ ಸಮುದ್ರ ಮಂಥನ ಮಾಡಲು ತಯಾರಾಗುತ್ತಾರೆ. ಆದರೆ ಮಂದಾರ ಪರ್ವತವನ್ನು ಗಟ್ಟಿಯಾಗಿ ನೀರಲ್ಲಿ ಸ್ಥಾಪಿಸಲು ಮತ್ತು ಸಮುದ್ರ ಮಂಥನಕ್ಕೆ ಸಹಾಯ ಮಾಡಲು ಭಗವಾನ್ ವಿಷ್ಣುವು ಕೂರ್ಮ ಅವತಾರ ಅಂದರೆ ಆಮೆಯ ಅವತಾರವನ್ನು ತೆಗೆದುಕೊಳ್ಳುತ್ತಾನೆ. ಇದೇ ಕೂರ್ಮ ಅವತಾರ. ಸಮುದ್ರ ಮಂಥನದಿಂದ ಅಮೃತ ಮತ್ತು ಇತರ ಅಮೂಲ್ಯ ವಸ್ತುಗಳು ಬರುತ್ತವೆ. ಭಗವಾನ್ ವಿಷ್ಣುವಿನ ಮೋಹಿನಿ ಅವತಾರವನ್ನು ಮುಂದಿನ ಭಾಗದಲ್ಲಿ ಕೇಳೋಣ. ನೀವು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.